ನಾಗವಲ್ಲಿ ಕ್ಯಾರೆಕ್ಟರ್ ಇಲ್ಲಿ ರಿಯಲ್. ಗಂಗಾಳನ್ನ ಬದುಕಿಸಿದ್ದು ಯಾರೋ? ಇದುವೇ ಈ ಹೊತ್ತಿನ ವಿಶೇಷ ಗಂಗಾವತಾರ. ಆಪ್ತ ಮಿತ್ರ ಆಪ್ತರಕ್ಷಕ ಚಿತ್ರ ನೋಡಿದವರು ನಾಗವಲ್ಲಿ ಕ್ಯಾರೆಕ್ಟರ್ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ತಾರೆ. ನಿಜವಾಗಿಯೂ ನಾಗವಲ್ಲಿ ಇದ್ದಾಳ? ಅವರ ಪ್ರೇಮ ಕಥೆ ಕಲ್ಪನೆಯೋ ನಿಜಾನೋ ಅನ್ನೋ ಅನುಮಾನಗಳು ಹುಟ್ಟಿಕೊಳ್ಳೋದು ಸಹಜ. ಅದು ಅಲ್ಲದೆ ಕೆಲವೊಂದು ಸಲ ಊಹೆಗೂ ನಿಲುಕದ ವಿಷಯಗಳು ಕಿವಿಗೆ ಬಿದ್ದರೆ ಅಚ್ಚರಿಯಾಗತ್ತೆ. ಆಧುನಿಕ ಕಾಲವಾದರೂ ನಂಬಲಾಗದ ಘಟನೆಗಳು ನಡೀತಾನೆ ಇರುತ್ತವೆ. ಆ ನಾಗವಲ್ಲಿಯನ್ನು ಮೀರಿಸುವಂತಹ ಸ್ಟೋರಿ ಇಲ್ಲಿದೆ. ಆಪ್ತಮಿತ್ರ ಇದು ವಿಷ್ಣುವರ್ಧನ್ ರವರ ಸೂಪರ್ ಹಿಟ್ ಚಿತ್ರಗಳಲ್ಲಿ ಒಂದು. ಚಿತ್ರದಲ್ಲಿ ಗಂಗಾ ಪಾತ್ರವೇ ಕೇಂದ್ರಬಿಂದು. ನರ್ತಕಿ ನಾಗವಲ್ಲಿ ಫೋಟೋ ನೋಡಿದ ಮೇಲೆ ಗಂಗಾ ನಾಗವಲ್ಲಿಯಾಗಿ ಬದಲಾಗ್ತಾಳೆ. ಗೆಜ್ಜೆ ಕಟ್ಟಿಕೊಂಡು ಕುಣಿಯುತ್ತಾಳೆ. ಕಲ್ಪನಾ ಲೋಕದಲ್ಲಿ ತೇಲುತ್ತಾಳೆ. ಆ ಗುಂಗಿನಿಂದ ಆಕೆ ಹೊರಬರೋದೇ ಇಲ್ಲ. ಅಲ್ಲೊಂದು ಪ್ರೇಮ ಕಥೆ ಕೂಡ ಇರುತ್ತೆ. ಅದಕ್ಕೆ ರಾಜನೇ ಅಡ್ಡಿ. ರಾಜಾಧಿರಾಜ ಇಟ್ಟು ಸಿಂಹ ನಡಿಗೆ. ರಿಯಲ್ ಲೈಫ್ನಲ್ಲೂ ಹೀಗೆ ಆಗೋದಕ್ಕೆ ಸಾಧ್ಯನಾ? ಆಪ್ತರಕ್ಷಕ ಚಿತ್ರದಲ್ಲೂ ನಾಗವಲ್ಲಿ ಕ್ಯಾರೆಕ್ಟರ್ ಎಫೆಕ್ಟ್ ಇದೆ. ಇದು ರೀಲ್. ನಿಜ ಜೀವನದಲ್ಲಿ ನಡೆಯೋದಕ್ಕೆ ಸಾಧ್ಯವಾಗದೇ ಇರೋ ಘಟನೆಯನ್ನು ಫಿಲ್ಮ್ನಲ್ಲಿ ತೋರಿಸ್ತಾರೆ. ಆದರೆ ರಿಯಲ್ ಲೈಫ್ನಲ್ಲೂ ಅದಕ್ಕಿಂತಲೂ ರೋಚಕವಾಗಿರೋ ಘಟನೆಗಳು ನಡೆಯುತ್ತವೆ. ಈ ರೀತಿಯ ಘಟನೆಗಳು ನಡೆಯೋದಕ್ಕೆ ಸಾಧ್ಯನಾ? ಪೂರ್ವಜನ್ಮ ಪುನರ್ಜನ್ಮ ನಿಜಾನ ಅಂತ ತಡಕಾಡಿದ್ರೆ ಸೈನ್ಸ್ನಲ್ಲಿ ಸರಿಯಾದ ಉತ್ತರ ಸಿಗೋದಿಲ್ಲ. ಕೆಲವರು ನಂಬ್ತಾರೆ, ಮತ್ತೆ ಕೆಲವರು ತರ್ಕಕ್ಕೆ ನಿಲುಕದ್ದು ಅಂತಾರೆ. ಆದರೆ ಪುನರ್ಜನ್ಮಕ್ಕೆ ಸಾಕ್ಷಿಯಾಗೋ ಸ್ಟೋರಿ ಇಲ್ಲಿದೆ. ನಾಲ್ಕುನೂರು ವರ್ಷಗಳ ಹಿಂದಿನ ಕಥೆ. ಈಕೆ ಹಂಪಿಯ ಆಸ್ಥಾನದಲ್ಲಿ ನರ್ತಕಿಯಾಗಿದ್ದಳು. ಮೊಗದಲ್ಲಿ ನಗೆ, ಮನದಲ್ಲಿ ಪುನರ್ಜನ್ಮದ ಕಥೆ. ಅಂದ್ಹಾಗೆ ಈಕೆಯ ಹೆಸರು ಗಂಗಾ. ಆದರೆ ಈಕೆ 400 ವರ್ಷಗಳ ಹಿಂದೆ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿ ಮೆರೆದ ಹಂಪಿ ಆಸ್ಥಾನದಲ್ಲಿ ನರ್ತಕಿಯಾಗಿದ್ದಂತೆ. ಮುತ್ತು ರತ್ನಗಳನ್ನು ಬೀದಿ ಬೀದಿಯಲ್ಲಿ ಅಳೆದು ಮಾರುತ್ತಿದ್ದ ನಗರಿಯಲ್ಲಿ ನೃತ್ಯಗಾರ್ತಿಯಾಗಿದ್ದಳು. ಏನಪ್ಪ, 100 ವರ್ಷಗಳ ಹಿಂದಿನ ಕಾಲದಲ್ಲಿ ನರ್ತಕಿಯಾಗಿದ್ದವಳು ಈ ಕಾಲದಲ್ಲಿ ಹೇಗೆ ಕಾಣಸಿಗಲು ಸಾಧ್ಯ ಅಂದ್ರ? ಅಚ್ಚರಿ ಹುಟ್ಟಿಸೋ ಈ ಕಥೆಗೆ ಇನ್ನಷ್ಟು ರೋಚಕತೆ ಕೊಟ್ಟಿದ್ದು ಆಕೆಯ ನೃತ್ಯ. ನೋಡಿ, ಗಂಗಾ ನೃತ್ಯ ಮಾಡ್ತಿದ್ದಾಳೆ. ಅದು ರಾಜರ ಆಸ್ಥಾನದಲ್ಲಿ ನೃತ್ಯಗಾರ್ತಿಯರು ಮಾಡುವಂತಹದ್ದೇ ಶೈಲಿಯ ನೃತ್ಯ. ವಿಜಯನಗರ ಸಾಮ್ರಾಜ್ಯದ ಒಡೆಯ ಕೃಷ್ಣದೇವರಾಯರ ಆಸ್ಥಾನದ ರಾಜರ ನೆಚ್ಚಿನ ನರ್ತಕಿಯಂತೆ ಈಕೆ. ಆಗಲೂ ಈಕೆಯ ಹೆಸರು
ಗಂಗಾನೇ ಆಗಿದ್ದಂತೆ. ಆ ದಿನಗಳಲ್ಲಿ ಮಾಧವ್ ಅನ್ನೋ ಪ್ರಿಯಕರನೂ ಇದ್ದ. ಆದರೆ ರಾಜ ಇವರಿಬ್ಬರ ಪ್ರೇಮಕ್ಕೆ ಅಡ್ಡಿ ತಂದಾಗ ಜಲಪಾತಕ್ಕೆ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡ್ರಂತೆ. ಏನಪ್ಪ ಇದು? ಅರುಂಧತಿ, ಆಪ್ತಮಿತ್ರ, ಆಪ್ತರಕ್ಷಕ ಅಂತಹ ಚಿತ್ರಗಳಲ್ಲಿ ನೋಡಿದ್ದ ರೀಲ್ ಸ್ಟೋರಿ ಗಂಗಾ ಅವರ ಜೀವನದಲ್ಲಿ ರಿಯಲ್ ಆಗಿಬಿಟ್ಟಿದೆಯಲ್ಲ ಅಂತ ಅನ್ನಿಸೋದು ಕಾಮನ್. ಆದರೆ ಮುಂದೆ ಆಕೆ ಹೇಳೋ ಸ್ಟೋರಿ ಕೇಳಿದ್ರೆ ನೀವು ಮೂಗಿನ ಮೇಲೆ ಬೆರಳಿಟ್ಟುಕೊಳ್ತೀರ. ಅಚ್ಚರಿ ಮೂಡಿಸೋ ವಿಷಯ ಇನ್ನೊಂದಿದೆ. ಗಂಗಾ ಈ ಜನ್ಮದಲ್ಲಿ ಒಂದು ಬಾರಿನೂ ಹಂಪಿಗೆ ಹೋಗಿಲ್ಲ. ಆಗಿದ್ದ ಹಂಪಿ ಈಗ ಹೇಗಿದೆ ಅನ್ನೋದನ್ನು ನೋಡಿಲ್ಲ. ಆದರೆ ಈಕೆಗೆ ಹಂಪಿಯ ಸಂಪೂರ್ಣ ಚಿತ್ರಣ ಗೊತ್ತು. ಅದನ್ನು ಅವರೇ ಹೇಳುವಾಗ ನಮಗೂ ಅಚ್ಚರಿಯಾಯಿತು. ಅಲ್ಲಿ ಒಂಥರ ತುಂಬ ಒಳ್ಳೆ ಪ್ಲೇಸು. ಈ ಏನಂತಾರೆ, ರಥ, ಕಲ್ಲಿಂದು ಎಲ್ಲ ಕಟ್ಟಿರೋವಂಥದ್ದು, ಶಿಲೆಗಳು, ಆಮೇಲೆ ಗೊಂಬೆಗಳು, ಕಟ್ಟಡಗಳಲ್ಲಿ, ಆಮೇಲೆ ಡ್ಯಾನ್ಸ್ ಆಡೋಕ್ಕಂತಾನೆ ಒಂದಷ್ಟು ಪ್ಲೇಸ್ಗಳು ಮಾಡಿರ್ತಾರೆ ಅಲ್ವ, ಆ ಥರ ಒಂದು ಚಿಕ್ಕ ದೇವಸ್ಥಾನ, ಮರ, ಒಂದು ಸ್ವಲ್ಪ ದೂರ ಹೋದರೆ ದೊಡ್ಡ ನದಿ. ಅದನ್ನೆಲ್ಲ ನೋಡಿದಾಗ ನಾನು ಆ ಲೈಫಿಗೆ ಹೋಗ್ಬಿಟ್ಟೆ. ಸೊ ಆ ಟೈಮಲ್ಲಿ ಮೈಂಡಲ್ಲಿ ಫುಲ್ ಅದನ್ನೇ ನನಗೆ ರಿವೈಂಡ್ ಆಗ್ತಾಯಿತ್ತು. ಸೊ ಅದನ್ನೇ ಡ್ಯಾನ್ಸ್ ಆಡಬೇಕು, ಮ್ಯೂಸಿಕ್ ನೋಡಬೇಕು. ಇನ್ನು ವಿಸ್ಮಯದ ಕಥೆ ಅಂದರೆ ಇಲ್ಲಿ ಗಂಗಾ ಜೊತೆ ಮಾತನಾಡ್ತಿರೋ ಹುಡುಗ ಯಾರು ಅನ್ನೋದು. ಈತನ ಹೆಸರು ಮದನ್, ಗಂಗಾಳ ಪತಿ. ಆದರೆ ಅಚ್ಚರಿಯ ವಿಷಯ ಏನೆಂದರೆ ಈತನೇ ಪೂರ್ವಜನ್ಮದಲ್ಲಿ ಕೂಡ ನರ್ತಕನಾಗಿ ಗಂಗಾಳ ಮನಕದ್ದಿದ್ದ ಮಾಧವ್. ಆಗ ಪ್ರಿಯಕರನಾಗಿದ್ದ ಮಾಧವ್ ಈಗ ಮದನ್ ಆಗಿ ಗಂಗಾಳ ಪತಿಯಾಗಿದ್ದಾನೆ. ಇದು ಹೇಗೆ ಸಾಧ್ಯ ಅಂತ ಕೇಳಿದ್ರೆ, ಆದರೆ ಅದು ಹಿಂದೆಯಿಂದ ಕನೆಕ್ಟ್ ಆಗಿದೆ ಅಂತ ನಮಗೆ ಗೊತ್ತಾಗಿಲ್ಲ. ಯಾವಾಗ ನಾವು ಪೂರ್ವ ಜನ್ಮಗೆ ಹೋದ್ವಿ ಆವಾಗ ನಮಗೆ ಗೊತ್ತಾಗಿತ್ತು. ಅಲ್ಲಿ ನಾನೊಬ್ಳು ಡ್ಯಾನ್ಸರು, ಅವರು ಕೂಡ ಡ್ಯಾನ್ಸ್ ಮಾಡ್ತೀನಿ. ಸೊ ಅಲ್ಲಿ ಅವ್ರ ಹೆಸರು ಮಾಧವ ಅಂತ, ನಂದು ಗಂಗಾ ಅಂತಲೇ ಇರುತ್ತೆ. ಅದೊಂದು ಸ್ಟೋರಿಯಲ್ಲಿ ಬರ್ತಾರೆ, ಮೀಟ್ ಆಗ್ತಾರೆ. ಸೊ ನಮಗೆ ಒಂದಾಗಕ್ಕಾಗಲ್ಲ ಅಲ್ಲಿ. ಸೊ ಫಾಲ್ಸ್ ಮೇಲಿಂದ ಕೆಳಗಡೆ ಬಿದ್ದು ಫಸ್ಟ್ ಅವರು ಬಿದ್ದೋಗ್ಬಿಡ್ತಾರೆ, ಆಮೇಲೆ ನಾನು ಬೀಳ್ತೀನಿ. ಅಷ್ಟೇ ಅಲ್ಲ, ಪೂರ್ವ ಜನ್ಮದಲ್ಲಿ ದಂಪತಿ ಇಬ್ಬರು ನೃತ್ಯಗಾರರಾಗಿದ್ದರು. ಈ ಜನ್ಮದಲ್ಲಿ ಇಬ್ಬರು ಮಾಧ್ಯಮದಲ್ಲಿ ದುಡಿಯೋರು. ಸ್ಟೋರಿ ಕೇಳ್ತಾ ಹೋದರೆ ರೀಲ್ ಲಿಂಕ್ ಪಡೆದುಕೊಳ್ಳುತ್ತೆ. ಗಂಗಾಳಿಗೆ ಈ ಜನ್ಮದಲ್ಲಿ ಭರತನಾಟ್ಯದ ಗಂಧ ಗಾಳಿನೂ ತಿಳಿದಿಲ್ಲ. ನೃತ್ಯ ಕಲಿಯೋದಕ್ಕೆ ಅಂತ ಒಂದು ದಿನ ಕೂಡ ಆಕೆ ಡ್ಯಾನ್ಸ್ ಕ್ಲಾಸ್ಗೆ ಹೋದವಳಲ್ಲ. ಹಾಗಾದರೆ ಹೇಗಪ್ಪ ಈಕೆ ಪಕ್ಕ ಭರತನಾಟ್ಯ ನೃತ್ಯ ಮಾಡಲು ಸಾಧ್ಯವಾಯಿತು ಅನ್ನೋದು ಕುತೂಹಲ ಹುಟ್ಟಿಸುತ್ತೆ. ಸೊ ಆ 2 ಅವರ್ಸಲ್ಲಿ ಏನಾಗುತ್ತೆ ನೋಡೋಣ, ಆಮೇಲೆ ಬೇರೆ ಹಾಸ್ಪಿಟ್ಲ್ಗೆ ಹೋಗಿ ಅಡ್ಮಿಟ್ ಆಗೋಣ ಅಂತ ಬಂದಿದ್ವಿ. ಸೊ ಓಕೆ, ನಾನು ಡ್ಯಾನ್ಸ್ ಆಡಿದೆ, ನನಗೂ ಒಂಥರ ಖುಷಿ ಆಯಿತು, ಭರತನಾಟ್ಯಂ ನಾನು ಆಡಿದೆ ಅಂತ. ಆಮೇಲೆ ಮನೆಗೆ ಹೋದ್ವಿ. ಅದು ಈಗಿನ ಕಾಲದ ರೀತಿಯ ಭರತನಾಟ್ಯವಲ್ಲ, ನೃತ್ಯ ಮಾಡುವ ಪರಿಯೇ ಚೇಂಜ್ ಆಗಿತ್ತು. ಗಂಗಾವತಾರದ ಕಥೆ ಹೇಳ್ತಾ ಹೋದರೆ ರೋಚಕ ಘಟ್ಟ ತಲುಪುತ್ತೆ. ನೀವು ನಂಬಲೇಬೇಕಾದ ಹಲವು ವಿಷಯಗಳಿವೆ. ಕಥೆ ಕೇಳದ ಮೇಲೆ ಇದೆಲ್ಲ ಹೇಗೆ ಸಾಧ್ಯ? ಪುನರ್ಜನ್ಮ ನಿಜಕ್ಕೂ ಇದೆಯಾ? ಇದೆಲ್ಲ ಹೇಗೆ ತಿಳಿದು ಬಂತು ಅನ್ನೋ ಕುತೂಹಲ ನಿಮ್ಮಲ್ಲಿ ಹುಟ್ಟಿರಬಹುದು. ಈ ರೋಚಕ ಕಥೆಗೆ ಟ್ವಿಸ್ಟ್ ಕೊಟ್ಟ ಘಟನೆಯನ್ನ ತೋರಿಸ್ತೀವಿ ಒಂದು ಸಣ್ಣ ವಿರಾಮದ ನಂತರ.